ನರೇಂದ್ರನಾಥ್ ದತ್ ಇನ್ನೊಂದು ಸನ್ನಿವೇಶ. ತ್ಯಾಗಪತ್ರ ತೆಗೆದುಕೊಂಡು ಹೋಗಿ. ಮಹೇಂದ್ರ ಗುಪ್ತ ಅವರಿಗೆ ನರೇಂದ್ರ ಕೇಳಿದ, ಏನಾಯಿತು ಮಾಸ್ಟರ್ ಮಹಾಶಯ್, ತುಂಬ ಚಿಂತಿತರಂತೆ ಕಾಣುತ್ತಿದ್ದೀರಿ? ಹೌದು, ಮಾತು ಚಿಂತೆ ಮಾಡುವಂತಹದ್ದೇ ಇದೆ. ನಿನ್ನ ರಜಾಪತ್ರ ಕುರಿತು ನಿನ್ನೆ ನಾನು ವಿದ್ಯಾಸಾಗರ್ ಮಹಾಶಯ್ ಅವರಿಗೆ ಭೇಟಿಯಾಗಿದ್ದೆ. ಮತ್ತೆ ಅವರು ಕೇಳಿದರು, ಎಷ್ಟು ದಿನಗಳವರೆಗೆ ರಜೆ ಬೇಕು? ನಾನು ಬರೆದಿದ್ದೆನಲ್ಲ, ಅನಿಶ್ಚಿತ ಕಾಲದವರೆಗೆ ಅಂತ. ಎಲ್ಲಿಯವರೆಗೂ ಠಾಕೂರ್ ಹುಷಾರಾಗೋದಿಲ್ಲ ಅಲ್ಲಿವರೆಗೂ ರಜೆ ಬೇಕಾಗುತ್ತೆ. ನಾನು ಹೇಗೆ ಹೇಳಲಿ ಯಾವಾಗ ಅವರು ಹುಷಾರಾಗ್ತಾರೆ ಅಂತ? ನಾನು ಇದನ್ನೇ ಹೇಳಿದೆ. ಮತ್ತು ಅವರು ಏನು ಹೇಳಿದರು? ಅವರು ಹೇಳಿದರು, ನರೇಂದ್ರ ಮಹಾನ್ ಕಾರ್ಯ ಮಾಡ್ತಾ ಇದ್ದಾನೆ. ಠಾಕೂರರ ಸೇವೆ ತುಂಬ ಅವಶ್ಯಕ ಇದೆ. ಆದರೆ ಅಧ್ಯಾಪಕನಿಗೆ ವಿದ್ಯಾಲಯವೇ ಮಂದಿರ ಮತ್ತು ವಿದ್ಯೆ ಕೊಡುವುದೇ ಅವನ ಉಪಾಸನೆ ಮತ್ತು ವಿದ್ಯಾರ್ಥಿಗಳ ವಿಕಾಸಕ್ಕೆ ಸತತ ಪ್ರಯತ್ನವೇ ಅವನ ಧರ್ಮ. ಠಾಕೂರರ ರೋಗದ ಅವಧಿ ನಿಶ್ಚಿತವಾಗಿಲ್ಲ. ಅದಕ್ಕೋಸ್ಕರ ಅನಿಶ್ಚಿತ ಕಾಲದವರೆಗೆ ವಿದ್ಯಾರ್ಥಿಗಳ ಅಧ್ಯಯನದ ಬಗ್ಗೆ ಉದಾಸೀನರಾಗಿರೋದು ಸಾಧ್ಯವಿಲ್ಲ. ನರೇಂದ್ರನು ಮೊದಲು ವಿದ್ಯಾರ್ಥಿಗಳ ಸೇವೆ ಮಾಡಬೇಕು, ನಂತರ ಠಾಕೂರರ ಸೇವೆ ಮಾಡಬೇಕು. ನಿಮಗೆ ಗೊತ್ತಿದೆ ಅಲ್ವಾ, ನಾನು ಹೀಗೆ ಮಾಡಲು ಸಾಧ್ಯ ಇಲ್ಲ. ನಾನು ಅವರಿಗೆ ಅದನ್ನೇ ಹೇಳಿದೆ. ಅದಕ್ಕೆ ಅವರು ಹೇಳಿದರು, ಹಾಗಾದರೆ ನರೇಂದ್ರನು ತ್ಯಾಗಪತ್ರ ಕೊಡಬೇಕು. ಅವನಿಗೆ ಈ ಪ್ರಕಾರ ರಜೆ ಸಿಗುವುದಿಲ್ಲ. ಹಾಗಾದರೆ ತಾವು ತ್ಯಾಗಪತ್ರ ತೆಗೆದುಕೊಂಡು ಹೋಗಿ. ಅತ್ಯಂತ ಶಾಂತ ಸ್ವಭಾವದಲ್ಲಿ ಹೇಳಿದ, ನನಗೆ ಈ ತರಹದ ನೌಕರಿ ಮಾಡಲು ಆಗೋದಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಮಾಸ್ಟರ್ ಮಹಾಶಯ್ ಅವರ ಬಗ್ಗೆ ನೋಡೋಣ.